ರಾಜ್ಯದ ಹೆಮ್ಮೆಯ ದೊರೆ, ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಬಗ್ಗೆ ಬಿಜೆಪಿ ನಾಯಕರು ಸುಖಾಸುಮ್ಮನೆ ಅವರ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನದಿಂದ ಹಗರಣವೇ ಅಲ್ಲದ ವಿಷಯವನ್ನು ಮುಡಾ ಹಗರಣ ಎಂದು ಬಿಂಬಿಸಿ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸುತ್ತಿರುವುದನ್ನು ಹಾಗೂ ರಾಜ್ಯಪಾಲರನ್ನು ಬಳಸಿಕೊಂಡು ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿರುವುದನ್ನು ಖಂಡಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಹಯೋಗದೊಂದಿಗೆ ನಾಳೆ ಆಗಸ್ಟ್ 12ರಂದು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಧಾರವಾಡದ ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆಯ ರೂಪದಲ್ಲಿ ಪಾದಯಾತ್ರೆ ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಬಿಜೆಪಿ ನಾಯಕರ ಭಂಡತನ, ಅವರ ಕುತಂತ್ರ ರಾಜಕಾರಣ ವಿರೋಧಿಸಿ ಹಾಗೂ ಪಕ್ಷಪಾತಿ ಧೋರಣೆಯನ್ನು ಅನುಸರಿಸುತ್ತಿರುವ ರಾಜ್ಯಪಾಲರನ್ನ ವಜಾ ಮಾಡುವಂತೆ ಆದರಣೀಯ ರಾಷ್ಟ್ರಪತಿಗಳಿಗೆ ಮನವಿ ಅರ್ಪಿಸಲಾಗುವುದು ಎಂದು ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೂರಿ ಅವರು ಹೇಳಿದರು. ಸೋಮವಾರ ಕಡಪಾ ಮೈದಾನದಿಂದ ಬೃಹತ್ವಾದಂಥ ಪ್ರತಿಭಟನೆ ರಾಜ್ಯಪಾಲರ ವಿರುದ್ಧ ಹಾಗೂ ಭ್ರಷ್ಟ ಬಿಜೆಪಿ ನಾಯಕರ ವಿರುದ್ಧ ಪ್ರತಿಭಟನೆ ಹೆಮ್ಮಲಾಗಿದೆ. ಸಿದ್ದರಾಮಯ್ಯ ಒಬ್ಬ ಸೋಷಲಿಸ್ಟ್ ಮುಖ್ಯಮಂತ್ರಿ. ಇವತ್ತಿನ ಮಠ ಅವರು ಜನಸೇವೆ ಮಾಡ್ಕೊಂಡು ಬಂದಾರ. ಒಂದು ಮನಿ ಸೈಟ್ ಇಲ್ಲ, ಅವರು ಬೆಂಗಳೂರಾಗಲಿ ಸ್ವಂತ ಸೈಟ್ ಇಲ್ಲ. ಅಂಥವ್ರಿಗೆ ಈ ಬಿ ಜೆ ಪಿಯವರು ಷಡ್ಯಂತ್ರ ಮಾಡಿ ಅವರಿಗೆ ತೆಗೆಯಲಿಕ್ಕೆ ಪ್ರಯತ್ನ ಮಾಡಕತ್ತಾರೆ. ರಾಜ್ಯಪಾಲ ಮುಖಾಂತರ ನೋಟಿಸ್ ಕೊಟ್ಟು ಅದಕ್ಕೆ ಜನರಿಗೆ ಎಚ್ಚರಿಕೆಗೊಳಿಸಿ ರಾಜ್ಯಪಾಲರ ವಿರುದ್ಧ ಹಾಗೂ ಬಿ ಜೆ ಪಿ ಭ್ರಷ್ಟಾಚಾರದ ದಂಗೆ ಬಿ ಜೆ ಪಿ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ. ಕಡಪಾ ಮೈದಾನದಿಂದ 11 ಗಂಟೆಗೆ 12 ತಾರೀಕಿಗೆ ಹೋಗಿ ಡಿ ಸಿಗೆ ಮನವಿ ಕೊಡ್ತೀವಿ. ಎಲ್ಲರೂ ಕಾರ್ಯಕರ್ತರು, ಎಲ್ಲ ನಮ್ಮ ಕಾಂಗ್ರೆಸ್ ಅಭಿಮಾನಿಗಳು ಮತ್ತು ಈ ಇಂಡಿಪೆಂಡೆಂಟ್ ಇರ್ತಾರಲ್ಲ, ಅತ್ಲಾಗಿಲ್ಲ ಇತ್ಲಾಗಿಲ್ಲ, ಎಲ್ಲರೂ ಇದು ಒಳ್ಳೆ ಕಾಸ್ ಇದೆ, ಬರ್ರಿ ಸಹಕಾರ ಮಾಡಿರಿ ಅಂತ ಕೇಳ್ಬೋದು.